ಇವತ್ತು ವಿಕಲಚೇತನರ ಗೋಳು ಹೆಂಗಾಗೈತೆ ಅಂತಂದ್ರೆ ಸರ್ಕಾರ ಇರ್ತಕ್ಕಂಥ ಬಜೆಟ್ ಅನ್ನ ಕಡಿತಗೊಳಿಸೈತೆ. ಲಾಸ್ಟ್ ಸತ 50 ಕೋಟಿ ರೂಪಾಯಿ ಬಜೆಟ್ ಇಟ್ಟಿತ್ತು, ಈ ಸತ 10 ಕೋಟಿ ರೂಪಾಯಿ ಬಜೆಟ್ ಇಟ್ಟಿತ್ತು. ಇದು ಯಾವಾಗ ಸಾಧನ ಸಲಕರಣೆ ವಿತರಣೆ ಮಾಡೋದ ಇಲ್ಲೇ ನಾವು ನೋಡ್ಬೇಕಾಗೈತೆ ಎಷ್ಟು ಬಜೆಟ್ ಕಡಿತಗೊಳಿಸಿ ನಮ್ಮ ವಿಕಲಚೇತನರ ಪುನಶ್ಚೇತನಕ್ಕೆ ಕುಂಠಿತ ಮಾಡಾಕತ್ತೈತೆ ಅಂತ ಇದು ಒಂದು ವಿಚಾರ. ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಸರ್ಕಾರ ಹೊಲಿಸಿದ ಸಾಮಾನ್ಯ ವ್ಯಕ್ತಿಗಳು ಸರ್ ಎಲ್ಲ ಹೇಳಿದ್ರಿ, ಭಾಳ ಚಂದ ಹೇಳಿದ್ರು ಹಿಂಗೆ ಬೈಪರೀಕ್ಷೆ ಮಾಡ್ಬೇಕಂತೇಳಿ. ಬಟ್ ನಾವು ಏನು ಮಾಡಾಕತ್ತೀವಿ, ಸರ್ಕಾರ 2016 ಕಾನೂನು ಅಂಗೀಕಾರ ಮಾಡಿದೆ, ನಮ್ಮ ವಿಕಲಚೇತನರ ಕಾನೂನು. ಆ ಕಾನೂನನ್ನು ಸರಿಯಾಗಿ ಪರಿಪಾಲನೆ ಮಾಡಿ ವಿಕಲಚೇತನರ ಹಕ್ಕಿಗೆ, ವಿಕಲಚೇತನ ಅಭ್ಯುದಯಕ್ಕೆ ಕೆಲಸ ಮಾಡಿದಪ್ಪ ಅಂದ್ರೆ ಸಾಫ್ಟ್ ಆಗುತ್ತಾ, ವಿಕಲಚೇತನರ ಬಾಳಿನಲ್ಲಿ ಬೆಳೆದಂಥ ಒಂದು ಪುಣ್ಯ ಅವ್ರು ಕೊಡ್ತೈತೆ. ಈ ಒಂದು ನಾವು ಬಸವನ ಬಾಗೇವಾಡಿಯಿಂದ 18ನೇ ತಾರೀಕಿಗೆ ಬೈಕ್ ಜಾಥಾ ತಗೊಂಡ್ಬಂದ್ವಿ. ಈ ಬೈಕ್ ಜಾಥಾದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನ ವಿಕಲಚೇತನರು ಬೈಕ್ನಲ್ಲಿ ಭಾಗವಹಿಸಿದ್ರು. ಮತ್ತು ಇವತ್ತು ಸುಮಾರು ಜನಕ್ಕೆ ಎಲ್ಲ ಮನವಿ ಕೊಟ್ಟಿವಿ, ಜನಪ್ರತಿನಿಧಿಗಳಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಸಂತೋಷ್ ಲಾಲ್ ಅವರಿಗೆ, ನಿರ್ದೇಶಕರಿಗೆ, ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳ ಕಚೇರಿಗೆ ಎಲ್ಲರಿಗೂ ಕೂಡ ಮನವಿಯನ್ನು ಕೊಟ್ಟು ಇವತ್ತು ಅಂತಿಮವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಇಲ್ಲೇ ಹಮ್ಮಿಕೊಂಡಿವಿ. ಇದು ಆದ ನಂತರ ಬರ್ತಕ್ಕಂಥ ಇದಕ್ಕೂ ಕೂಡ ಸರ್ಕಾರ ಆಲ್ರೆಡಿ ಸೆಷನ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ. ನಮ್ಮ ಧ್ವನಿ ಅವ್ರು ಮೂಡ್ತಕ್ಕೋ ಇಲ್ಲೋ ಗೊತ್ತಿಲ್ಲ, ಅವ್ರು ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೂ ಕೂಡ ಒಂದಿಬ್ಬರು ಶಾಸಕರು ಸದನದಲ್ಲಿ ಪೆನ್ಷನ್ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಈ ಸಂದರ್ಭದಾಗ ಧನ್ಯವಾದ ಅರ್ಪಿಸ್ತೀನಿ. ಜನಾರ್ದನ್ ರೆಡ್ಡಿ ಅವರು ಕೂಡ ಮಾತಾಡ್ಯಾರ, ಮತ್ತು ಅವ್ರು ಇನ್ನೊಬ್ಬರು ಶಾಸಕರು ಅವ್ರ ಹೆಸರು ಗೊತ್ತಿಲ್ಲ, ಅವರು ಕೂಡ ಮಾತಾಡಿ ಈ ಸಂದರ್ಭದಾಗ ಅವ್ರಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ ಮಾತಾಡೋರಿಗೆ. ನಮ್ಮ ವಿಕಲಚೇತನ ಧ್ವನಿ ಎತ್ತ್ಯಾರ. ಇದು ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಬಟ್ ಆಗ್ತಾ ಇಲ್ಲ. ಇದಕ್ಕೆ ಇದು ಕಾಲಾವಕಾಶ ಇರ್ತದೆ ಅಂತೇಳಿ ಎಲ್ಲರೂ ನಾವು ಹೇಳ್ತೀವಿ. ಬಟ್ ನಮ್ಮೆಲ್ಲರೂ ಹೊತ್ತು ಒತ್ತಾಯ ಆಗೈತಿ. ಇದಕ್ಕೂ ಅವರು ಮಣಿಲೇ ಇಲ್ಲ ಅಂತಂದಪ್ಪ ಅಂದ್ರೆ ಬರ್ತಕ್ಕಂಥ ಬೆಳಗಾವಿಯಲ್ಲಿ ನಡೀತಕ್ಕಂಥ ಚಳಿಗಾಲ ಅಧಿವೇಶನದಲ್ಲಿ ಚಳಿಯನ್ನು ಬಿಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಒಕ್ಕೂಟದಿಂದ ನಾವೆಲ್ಲರೂ ಮಾಡಾಕ ನಾವು ಸಿದ್ಧರಿದ್ದೀವಿ. ಇವತ್ತು ನಾವು ಹೇಳಾಕತ್ತೀವಿ, ಆ ತಿಂಗಳ ನಂತರ ಚಳಿಗಾಲದಾಗ ಮತ್ತೆ ಅಧಿವೇಶನ ನಡೀತಿದೆ. ರಾಜ್ಯದ ಏನು 18 ಲಕ್ಷ ವಿಕಲಚೇತನರಲ್ಲಿ 5 ಲಕ್ಷ ವಿಕಲಚೇತನರ ಅವತ್ತ ಬೆಳಗಾವಿಯಲ್ಲಿ ಅವರು ನೋಡ್ಬೋದು. ಇದಕ್ಕೆ ಸ್ಪಂದಿಸ್ತಿದ್ರ ಇದನ್ನ ಕಾಲ್ ನೋಡ್ತಕ್ಕಂಥ ಒಂದು ಅವರು ಮತ್ತೆ ನಮ್ಮ ಕೂಗಿಗೆ ಧ್ವನಿ ಕೊಡದೇ ಇದ್ರೆ ಇದನ್ನು ಅನಿವಾರ್ಯವಾಗಿ ನಾವು ಮತ್ತೆ ಅನಿರ್ದಿಷ್ಟ ಕಾಲ 1 ತಿಂಗಳ ಮುಂಚಿತವಾಗಿ ಕುಂದಿರ್ತೀವಿ. ಚಳಿಗಾಲ ಅಧಿವೇಶನ ಏನು ಇರ್ತದೆ 1 ತಿಂಗಳ ಮುಂಚಿತವಾಗಿ ಏನು ನಾವು ಹೇಳಾಕಂತೀವಿ, ಇದು ಸತ್ಯ. ಪೂರ್ಣ ಸನ್ಮಾನ ಹಾನಿ ಮಾಡಿ ಹೇಳ್ತೀವಿ. ಈ ಸಂದರ್ಭದೊಳಗೆ 1 ತಿಂಗಳ ಮುಂಚಿತವಾಗಿ ಚಳಿಗಾಲದ ಅಧಿವೇಶನಕ್ಕೆ ನಮ್ಮ ಬೇಡಿಕೆಗಳು ಈಡೇರಿದ್ರೆ ನಾವು ರಾಜ್ಯಾದ್ಯಂತ ಎಲ್ಲ ವಿಕಲಚೇತನರು ಬೆಳಗಾವಿ ಅಧಿವೇಶನಕ್ಕೆ ಮುಂಚಿತವಾಗಿ ನಮ್ಮ ಹೋರಾಟ ಮತ್ತೆ ಅನಿರ್ದಿಷ್ಟ ಹೋರಾಟ ಪ್ರಾರಂಭ ಆಗುತ್ತಂತ ಈ ಮೂಲಕ ಹೇಳಿಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ. ಈ ಒಂದು ಹೋರಾಟ ಬಂದ್ಬಿಟ್ಟು ನಾವು ಬಸವನ ಬಾಗೇವಾಡಿ ಬೀದರ್ ಜಿಲ್ಲೆಯಿಂದಲೇ ಯಾಕೆ ಸ್ಟಾರ್ಟ್ ಮಾಡಿದ್ರೆ ಹಾಗೆ ನಮ್ಮ ಸ್ನೇಹಿತರು ಹೇಳಿದಂಗೆ ಈ ಹೋರಾಟ ಇಲ್ಲಿಗೆ ಕೊನೆ ಆಗಲ್ಲ. ಈ ಹೋರಾಟ ಬಂದ್ಬಿಟ್ಟು ಮುಂದೆ ಕಂಟಿನ್ಯೂ ಆಗುತ್ತೆ. ಉದ್ದೇಶ ಇಷ್ಟ, ಈಗೇನು ನಮ್ಮ ನಾಯಕರು ಹೇಳಿದ್ರು ಇಷ್ಟೊತ್ತಿವರೆಗೂ ಕೆಲವು ಬೇಡಿಕೆಗಳ ಆ ಬೇಡಿಕೆಗಳ ಅನುಗುಣವಾಗಿ ಇನ್ನು ಸರ್ಕಾರ ಕಡಿಮೆ ಮಾಡ್ತಾ ಇದ್ದೇವೆ ವಿನಃ ಹೆಚ್ಚಾಗಿ ಮಾಡ್ತಾ ಇಲ್ಲ. ನಮ್ಮ ನಿರೀಕ್ಷೆ ಏನಿತ್ತು ವರ್ಷ ಜಾಸ್ತಿ ಆಗುತ್ತೆ, ನಮ್ಮ ವಿಕಲಚೇತನರಿಗೋಸ್ಕರ ಯೋಜನೆಗಳು ಜಾಸ್ತಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ರೆ ಯೋಜನೆಗಳನ್ನ ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಇರೋ ಬಡ್ಜೆಟ್ ಅಲ್ಲೂ ಸಹ ಲಾಸ್ಟ್ ಇಯರ್ ಏನ್ ಬಡ್ಜೆಟ್ ಇತ್ತು ಆ ಬಡ್ಜೆಟ್ ಅಲ್ಲಿ ಕಡಿಮೆ ಮಾಡಿದ್ದಾರೆ. ಕಡಿಮೆ ಮಾಡಿಬಿಟ್ಟು ಈಗ ಜಾಸ್ತಿನೂ ಮಾಡಿದೆ, ಕಡಿಮೆ ಮಾಡಿಬಿಟ್ಟು ನಮ್ಮನ್ನು ಎಂತ ಕಷ್ಟದಲ್ಲಿ ಸಿಗಾಕ್ಸಿದ್ದಾರೆ ಅಂತ ಹೇಳಿದ್ರೆ ಒಂದೊಂದು ತಿಂಗಳ ಪೆನ್ಷನ್ 6 ತಿಂಗಳು 8 ತಿಂಗಳು 10 ತಿಂಗಳವರೆಗೂ ಪೆನ್ಷನ್ ತಗೊಂಡಿಲ್ಲ. ಒಂದೊಂದು ಮನೆಯಲ್ಲಿ ಅಂಗವಿಕಲ ಏನ್ ಪೆನ್ಷನ್ ನಿಂದಲೇ ಜೀವನ ಮಾಡೋಂಥವ್ರು ಎಷ್ಟೋ ಜನ ಕಾಯ್ತಾನೆ ಇರ್ತಾರೆ. ಆ ಪೆನ್ಷನ್ ಸಮೇತನೂ ಬರ್ತಾ ಇಲ್ಲ. ಈ ಎಲ್ಲ ಬೇಡಿಕೆಗಳಿಗೆ ಮುಖ್ಯವಾಗಿ ಕಾರಣ ಏನು ಅಂತ ಹೇಳಿದ್ರೆ ನಮ್ದೇ ಆದಂತ ಒಬ್ಬ ಸಚಿವರು ಇದ್ದಿದ್ರೆ ನಮ್ಮ ಪರವಾಗಿ ಮಾತಾಡ್ತಾ ಇದ್ರು. ಮತ್ತೆ ನಮಗೆ ಆದಂತ ಮೀಸಲಾತಿ ಇದ್ದಿದ್ರೆ, ನಮ್ಮ ರಾಜಕೀಯ ಮೀಸಲಾತಿ ಇದ್ದಿದ್ರೆ ನಮ್ಮವರೇ ರಾಜಕೀಯಕ್ಕೆ ಬರ್ತಿದ್ರು. ಬಂದು ಬಿಟ್ಟು ನಮ್ಮ
ನಮ್ಮವರೇ ಆದಂಥ ಸಚಿವರು ಇರ್ತಿದ್ರು, ಮತ್ತೆ ಅವ್ರು ಮಾತಾಡ್ತಿದ್ರು ಅಂತಂದು ಹೇಳಿ ನಮ್ದೊಂದು ತುಂಬಾ ಆದಂಥ ಒಂದು ಬೇಡಿಕೆ ಇದೆ. ಈ ರಾಜಕೀಯದಲ್ಲಿ ಮೀಸಲಾತಿ ಬೇಕು, ಮತ್ತೆ ನಮ್ಮದೇ ಆದಂಥ ಸಚಿವಾಲಯ ಬೇಕು, ನಮ್ಮದೇ ಆದಂಥ ಸಚಿವರು ಇರಬೇಕು. ಅಲ್ಲೇವರೆಗೂ ನಾವೇನು ಈ ಒಂದು ಬೇಡಿಕೆಗಳನ್ನ ಇಟ್ಟಿದ್ದೀವಿ ಆ ಬೇಡಿಕೆಗಳು ಈಡೇರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸಲ್ಲಿ ಅದು ಬೇರೂರು ಬಿಟ್ಟಿದೆ. ಖಂಡಿತ ದಯವಿಟ್ಟು ಸರ್ಕಾರ ಇದನ್ನ ತುಂಬಾ ಪರಿಗಣಿಸ್ಬಿಟ್ಟು ನೀವು ತಗೊಳ್ಳೇಬೇಕು, ಮೀಸಲಾತಿ ಕೊಡಲೇಬೇಕು, ನಮ್ಮದೇ ಆದಂಥ ಸಚಿವರು ಬೇಕೇ ಬೇಕು, ಸಚಿವಾಲಯನೂ ಬೇಕು. ಆವಾಗ ಮಾತ್ರ ನಮ್ಮ ಸಮಸ್ಯೆಗಳು ಬಗೆಹರುತ್ತೆ, ಅಲ್ಲೇವರೆಗೂ ಬಗೆಹರಿಲ್ಲ. ಈಗ ಸರ್ಕಾರನೇ ಕೊಟ್ಟಿರೋಂಥ 3 ವೀಲರ್ ಗಾಡಿಗಳು ಏನಿದಾವೆ ಅವು ಬೀದರಿಂದ ಇಲ್ಲಿವರೆಗೂ ಏನು ಬಂದಿದಾರಲ್ಲ ಅವ್ರಿಗೆ ಮಾತ್ರ ಗೊತ್ತು ಅದರ ಕಷ್ಟ ಏನು ಅಂತ. ಹಾಗೆ ಕೊಟ್ಟಿರೋ ಗಾಡಿಗಳು ಒಂದು 25ರಿಂದ 30 ಕಿಲೋಮೀಟರ್ಗಿಂತ ಜಾಸ್ತಿ ಓಡಲ್ಲ. ಅಂತ ಗಾಡಿಗಳನ್ನ ಕೊಟ್ಟು ಆ ಗಾಡಿಗಳೆಲ್ಲ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ, ಅದನ್ನು ಸಹ ಕಡಿತ ಮಾಡಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳು ಇದ್ಕೊಂಡು ನಮ್ಮ ಸಮಸ್ಯೆಗಳನ್ನ ನಾವು ಯಾರಿಗೆ ಹೇಳ್ಬೇಕು ಅಂತಂದ್ರೆ ಗೊತ್ತಾಗ್ತಾ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಇದ್ದೀವಿ. ದಯವಿಟ್ಟು ಸರ್ಕಾರ ಇದನ್ನೆಲ್ಲ ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀವಿ. ಸರ್, ಇಲ್ಲಿ ಸೇರಿದಂತೆ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಏನು ಈ ಒಗ್ಗಟ್ಟಿನಿಂದ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ. ದಯವಿಟ್ಟು ನೀವೆಲ್ಲ ನಮಗೆ ಸಹಕಾರ ಕೊಡಬೇಕು ಮುಂದಿನ ಹೋರಾಟಗಳಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮುಖ್ಯವಾಗಿ ಪತ್ರಿಕಾ ಪ್ರಕಟಣೆ ನಮ್ಮ ಏನೇ ಇದ್ರು ಸರ್ಕಾರಕ್ಕೆ ಇಲ್ಲಿಂದ ಸಾರು ಹೇಳ್ತಾ ಇದ್ದೀವಿ. ನಮ್ಮ ಹಕ್ಕೊತ್ತಾಯವನ್ನು ನಾವು ಏನಾದ್ರು ಬಗೆಹರಿಸ್ತಿಲ್ಲ ಅಂತಂದ್ರೆ ನಮ್ಮನ್ನ ಪರಿಗಣಿಸ್ತಿಲ್ಲ ಅಂದ್ರೆ ನಮ್ಮ ಆಲ್ರೆಡಿ ನಾಯಕರು ಹೇಳಿದಂಗೆ ಮುಂದಿನ ದಿವಸಗಳಲ್ಲಿ ಬಹಳ ಹೋರಾಟಗಳು ನಡೆಯುತ್ತವೆ. ಇದು ಎಲ್ಲಿವರೆಗೆ ಅವರು ಹೋರಾಟವನ್ನು ತಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು, ನಾವಂತೂ ಹೋರಾಟ ಮಾಡಿ ಸದಸಿದ್ದ ಅಂತ ಹೇಳ್ತಾ ಕರ್ನಾಟಕ ನೌಕರ ರಾಜ್ಯ ಒಕ್ಕೂಟದ ಕರ್ನಾಟಕ ನೌಕರ ರಾಜ್ಯ ಒಕ್ಕೂಟಕ್ಕೆ ಕರ್ನಾಟಕ ನೌಕರ ರಾಜ್ಯ ಒಕ್ಕೂಟದ ಒತ್ತಾಯಕ್ಕೆ